ಸ್ನೇಹಿತರೆ, ಭಾರತವು ಯಾವ ಇರಾನ್ ಅನ್ನ ವರ್ಷಗಳಿಂದ ತನ್ನ ಅತ್ಯಂತ ಆಪ್ತ ಮಿತ್ರ ಎಂದು ಭಾವಿಸಿತ್ತೋ, ಯಾರ ಪರವಾಗಿ ಅಮೆರಿಕದಂತ ರಾಷ್ಟ್ರವನ್ನು ಎದುರು ಹಾಕಿಕೊಳ್ಳಲು ಸಿದ್ಧವಿತ್ತೋ, ಅದೇ ಇರಾನ್ ಈಗ ಭಾರತಕ್ಕೆ ದ್ರೋಹ ಬಗೆಯಲು ಶುರು ಮಾಡಿಕೊಂಡಿದೆ. ವಾಸ್ತವವಾಗಿ ಇರಾನ್ ಈಗ ಭಾರತಕ್ಕೆ ನೇರ ಸವಾಲು ಹಾಕತೊಡಗಿದೆ. ನಡು ಸಮುದ್ರದಲ್ಲಿ ಭಾರತೀಯ ಮರ್ಚೆಂಟ್ ಆಫೀಸರ್ ಸೇರಿದಂತೆ 21 ಅಮಾಯಕ ಭಾರತೀಯರನ್ನ ಇರಾನ್ ಒತ್ತೆಯಾಳಾಗಿ ಇರಿಸಿಕೊಂಡಿದೆ. ಇರಾನ್ನ ಈ ಕ್ರಮವು ಭಾರತವನ್ನ ಇಂಥದ್ದೊಂದು ಬಿಕ್ಕಟ್ಟಿಗೆ ತಂದು ನಿಲ್ಲಿಸಿದೆ ಎಂದರೆ ಇಲ್ಲಿ ಭಾರತ ತೆಗೆದುಕೊಳ್ಳುವ ಒಂದು ನಿರ್ಧಾರ ಇರಾನ್ಗೆ ಭಾರಿ ಸಂಕಷ್ಟಗಳನ್ನ ತಂದೊಡ್ಡಬಹುದು. ಈ ಸುದ್ದಿ ಅತ್ಯಂತ ದೊಡ್ಡದು ಮತ್ತು ಆತಂಕಕಾರಿಯಾಗಿದೆ. ಇರಾನ್ ನೌಕಾಪಡೆಯು ಭಾರತಕ್ಕೆ ಬರುತ್ತಿದ್ದ ಮರ್ಚೆಂಟ್ ಹಡಗೊಂದನ್ನ ತನ್ನ ವಶಕ್ಕೆ ಪಡೆದಿದೆ. ಈ ಸಮಯದಲ್ಲಿ 21 ಭಾರತೀಯರು ಆ ಹಡಗಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಅಷ್ಟಕ್ಕೂ ಇರಾನ್ ಹೀಗೆ ಯಾಕೆ ಮಾಡ್ತು? ಇದು ಇಸ್ರೇಲ್ ಜೊತೆಗೆ ನಡೆಯುತ್ತಿರುವ ಯುದ್ಧದ ಪರಿಣಾಮವೇ ಅಥವಾ ಭಾರತಕ್ಕೆ ನೀಡುತ್ತಿರುವ ಕಠಿಣ ಸಂದೇಶವೇ? ಇಲ್ಲಿ ಭಾರತದ ಮುಂದಿರುವ ದೊಡ್ಡ ಪ್ರಶ್ನೆ ಏನಂದ್ರೆ, ಇಂಡಿಯನ್ ನೇವಿಯ ಮಾರ್ಕೋಸ್ ಕಮಾಂಡೋಗಳು ಈಗ ರಕ್ಷಣಾ ಕಾರ್ಯಾಚರಣೆಯ ಸಿದ್ಧತೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಭಾರತದ ಮಾರ್ಕೋಸ್ ಕಮಾಂಡೋಗಳು ಇಲ್ಲಿ ಕಣಕ್ಕಿಳಿದ್ರೆ ಇರಾನ್ನ ಸ್ಥಿತಿ ಗಂಭೀರವಾಗಲಿದೆ. ಅದರ ನಂತರ ಭಾರತ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳಿಂದಾಗಿ ಇರಾನ್ ಮುಂದಿನ ಹಲವು ವರ್ಷಗಳ ಕಾಲ ಚೇತರಿಸಿಕೊಳ್ಳುವುದು ಕಷ್ಟವಾಗಬಹುದು. ವರದಿಯ ಮುಖ್ಯಾಂಶಗಳು: ಸಿಬ್ಬಂದಿಗಳ ವಿವರ. ಈ ಹಡಗಿನಲ್ಲಿ ಒಬ್ಬ ಹಿರಿಯ ಮರ್ಚೆಂಟ್ ಆಫೀಸರ್ ಸೇರಿದಂತೆ ಒಟ್ಟು 21 ಭಾರತೀಯ ಸಿಬ್ಬಂದಿಗಳಿದ್ದಾರೆ. ಸ್ಥಳ: ಈ ಘಟನೆಯು ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಸ್ವಲ್ಪ ದೂರದಲ್ಲಿರುವ ಒಮನ್ ಕೊಲ್ಲಿಯ ಬಳಿ ಸಂಭವಿಸಿದೆ. ಇದು ಪ್ರಸ್ತುತ ವಿಶ್ವದ ಅತ್ಯಂತ ಸೂಕ್ಷ್ಮ ಸಮುದ್ರ ಮಾರ್ಗವಾಗಿದೆ. ಇರಾನ್ನ ಸಮರ್ಥನೆ ಏನಂದ್ರೆ, ಇರಾನ್ ಅಧಿಕೃತವಾಗಿ ಇದನ್ನ ನಿಯಮಗಳ ಉಲ್ಲಂಘನೆ ಎಂದು ಕರೆದಿದೆ. ಆದರೆ ತಜ್ಞರ ಪ್ರಕಾರ ಈ ಹಡಗು ಇರಾನ್ಗೆ ನೇರ ಶತ್ರುವಾಗಿರುವ ಯಾವುದೋ ದೇಶದೊಂದಿಗೆ ಸಂಪರ್ಕ ಹೊಂದಿರಬಹುದು. ಹೌದು, ಇರಾನ್ ಕೇವಲ ತನ್ನ ನೇರ ಶತ್ರುಗಳನ್ನೇ ಗುರಿಯಾಗಿಸುತ್ತಿದೆ. ಭಾರತದೊಂದಿಗೆ ಇರಾನ್ಗೆ ಸದ್ಯಕ್ಕೆ ಅಂತಹ ಯಾವುದೇ ವೈಷಮ್ಯವಿಲ್ಲ. ಅಷ್ಟೇ ಅಲ್ಲ, ಚಬಹಾರ್ ಬಂದರಿನಿಂದ ಹಿಡಿದು ಕಚ್ಚಾ ತೈಲದವರೆಗೆ ಎರಡೂ ದೇಶಗಳ ಸಂಬಂಧ ಉತ್ತಮವಾಗಿಯೇ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅರಬ್ಬಿ ಸಮುದ್ರ ಮತ್ತು ಕೆಂಪು ಸಮುದ್ರದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯು ಸಮೀಕರಣವನ್ನೇ ಬದಲಾಯಿಸಿದೆ. 2 ಪ್ರಮುಖ ಅಂಶಗಳು. ನಂಬರ್ 1, ಇಸ್ರೇಲ್ ಫ್ಯಾಕ್ಟರ್. ಒಂದು ವೇಳೆ ಈ ಹಡಗಿನ ಮಾಲೀಕರು ಇಸ್ರೇಲ್ನವರಾಗಿದ್ರೆ ಇರಾನ್ ಇದನ್ನ ಯುದ್ಧದ ಕ್ರಮ ಎಂದು ಪರಿಗಣಿಸಿ ದೊಡ್ಡ ಕ್ರಮ ಕೈಗೊಳ್ಳಬಹುದು. ಈಗ ಆ ಅಪಾಯ 21 ಭಾರತೀಯರ ಮೇಲೆ ಬಿದ್ದಿದೆ. ನಂಬರ್ 2, ಭಾರತದ ರಾಜತಾಂತ್ರಿಕತೆ. ಭಾರತದ ವಿದೇಶಾಂಗ ಸಚಿವಾಲಯವು ತಕ್ಷಣವೇ ತೆಹರಾನ್ ಅನ್ನ ಸಂಪರ್ಕಿಸಿದೆ. ಭಾರತದ ಮೊದಲ ಆದ್ಯತೆ ತನ್ನ ನಾಗರಿಕರ ಸುರಕ್ಷತಾ ಬಿಡುಗಡೆ, ಭಾರತದ ಶಕ್ತಿ ಮತ್ತು ಮುಂದಿನ ಹಾದಿ. ಒಂದು ವೇಳೆ ಮಾತುಕತೆ ವಿಫಲವಾದ್ರೆ ಏನಾಗಬಹುದು? ಭಾರತದ ವೈಮಾನಿಕ ಮತ್ತು ಸಮುದ್ರ ಶಕ್ತಿಯು ಕಳೆದ ಕೆಲವು ತಿಂಗಳಲ್ಲಿ ಸೋಮಾಲಿಯಾ ಕಡಲ್ಗಳ್ಳರಿಂದ ಹಡಗುಗಳನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ನೌಕಾಪಡೆಯ ಬಳಿ P-81 ವಿಮಾನಗಳು ಮತ್ತು NSN ಅಂದ್ರೆ ನೆಟ್ವರ್ಕ್ ಸೆಂಟ್ರಿಕ್ ಆಪರೇಷನ್ ಅಂತಹ ಸುಧಾರಿತ ತಂತ್ರಜ್ಞಾನಗಳಿವೆ. ಇವು ಇಡೀ ಸಮುದ್ರದ ಮೇಲೆ ಕಣ್ಣಿಡುತ್ತವೆ. ಅರಬ್ಬಿ ಸಮುದ್ರದಲ್ಲಿ ಭಾರತದ INS ಕಲ್ಕತ್ತಾ ಮತ್ತು INS ಕೊಚ್ಚಿ ಹಡಗುಗಳು ಈಗಾಗಲೇ ಕಾರ್ಯಪ್ರವೃತ್ತರಾಗಿವೆ. ಆದ್ರೆ ಇರಾನ್ ಕಡಲ್ಗಳ್ಳರಂತೆ ವರ್ತಿಸುವ ದೇಶವಲ್ಲ. ಆದ್ದರಿಂದ ಭಾರತ ಸದ್ಯಕ್ಕೆ ರಾಜತಾಂತ್ರಿಕತೆಯನ್ನ ಬಳಸ್ತಾ ಇದೆ. ಆದ್ರೆ ಸಂದೇಶ ಮಾತ್ರ ಸ್ಪಷ್ಟವಾಗಿದೆ. ಭಾರತೀಯರಿಗೆ ಒಂದು ಸಣ್ಣ ಗಾಯವಾದ್ರೂ ಕೂಡ ಭಾರತ ಸುಮ್ಮನೆ ಕೂರೋದಿಲ್ಲ. ವಿಶ್ವದ 25% ಅಷ್ಟು ತೈಲ ಇದೇ ಮಾರ್ಗವಾಗಿ ಸಾಗುತ್ತದೆ. ಇರಾನ್ ಪದೇ ಪದೇ ಹೀಗೆ ಮಾಡಿದ್ರೆ ಜಾಗತಿಕ ಪೂರೈಕೆ ಸರಪಳಿ ಅಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಮುರಿದು ಬೀಳುತ್ತದೆ ಮತ್ತು ಹಣದುಬ್ಬರ ಗಗನಕ್ಕೇರುತ್ತೆ. ಭಾರತವು ತನ್ನ 88% ತೈಲ ಅಗತ್ಯಗಳನ್ನ ಆಮದಿನ ಮೂಲಕವೇ ಪೂರೈಸಿಕೊಳ್ಳುವುದರಿಂದ ಇದು ನಮಗೆ ದೊಡ್ಡ ಸವಾಲಾಗಬಹುದು. ಭಾರತವು ಈಗ ಇರಾನ್ ಮೇಲೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಎಂದು ನೀವು ಭಾವಿಸ್ತೀರಿ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ, ಸ್ಟ್ರೈಟ್ ಆಫ್ ಹಾರ್ಮುಜ್ಗೆ ನುಗ್ಗಿ ತನ್ನ ಹಡಗನ್ನ ರಕ್ಷಿಸಿದ ಭಾರತೀಯ ನೌಕಾಪಡೆ. ಹೌದು ಸ್ನೇಹಿತರೆ, ಭಾರತೀಯ ನೌಕಾಪಡೆಯು ಸ್ಟ್ರೈಟ್ ಆಫ್ ಹಾರ್ಮುಜ್ಗೆ ನುಗ್ಗಿ ತನ್ನ ಹಡಗನ್ನ ಸುರಕ್ಷಿತವಾಗಿ ಹೊರತಂದಿದೆ. ಹೌದು, ನೀವು ನೋಡ್ತಾ ಇರುವಂತೆ ನೌಕಾಪಡೆಯು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಕ್ಷ್ಯವನ್ನು ಕೂಡ ಈಗ ಬಿಡುಗಡೆ ಮಾಡಿದೆ. ಭಾರತದಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷ್ಯ ಕೇಳುವವರ ಸಂಖ್ಯೆ ಹೆಚ್ಚಿರೋದ್ರಿಂದ ಅವ್ರಿಗಾಗಿ ಈ ವಿಡಿಯೋ ಪುರಾವೆ ಇಲ್ಲಿದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ನಲ್ಲಿ ಸಿಲುಕಿಕೊಂಡಿದ್ದ ಭಾರಿ ಪ್ರಮಾಣದ ತೈಲ ಹೊತ್ತಿದ್ದ ಹಡಗಿನಲ್ಲಿದ್ದ ಸಿಬ್ಬಂದಿಗಳೇ ಈ ವಿಡಿಯೋ ಚಿತ್ರೀಕರಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಶಕ್ತಿಯುತ ಯುದ್ಧ ನೌಕೆಯು ಈ ಹಡಗನ್ನ ಅಟ್ಯಾಕ್ ಮಾಡಿ ಎಸ್ಕಾಟ್ ಮಾಡಿದೆ. ಅಂದ್ರೆ ಸುರಕ್ಷಿತ ವಲಯದ ಮೂಲಕ ಅರಬ್ಬಿ ಸಮುದ್ರದ ಹಾದಿಯಲ್ಲಿ ಭಾರತಕ್ಕೆ ತಲುಪಿಸ್ತಾ ಇರೋದನ್ನ ಇದರಲ್ಲಿ ನೀವು ನೋಡಬಹುದು. ಈ ಕಾರ್ಯಾಚರಣೆಯ ಸಮಯದಲ್ಲಿ ಯುದ್ಧ ನೌಕೆಯಲ್ಲಿದ್ದ ಹೆಲಿಕಾಪ್ಟರ್ಗಳು ನಿರಂತರವಾಗಿ ಹಾರಾಟ ನಡೆಸುತ್ತಾ ಹಡಗಿನ ಸುತ್ತಲೂ ಕಣ್ಗಾವಲು ಇಟ್ಟಿದ್ವು. ನೀವು ನಂಬ್ಲಿ ಬಿಡ್ಲಿ, ಇಂದು ಜಗತ್ತು ಸಂಪೂರ್ಣವಾಗಿ ಬದಲಾಗಿದೆ. ಅಂತಾರಾಷ್ಟ್ರೀಯ ನಿಯಮಗಳು ಮತ್ತು ಕಾನೂನುಗಳು ಈಗ ಅಪ್ರಸ್ತುತವಾಗಿವೆ. ಈಗಿನ ಸ್ಥಿತಿ ಹೇಗಿದೆ ಅಂದ್ರೆ, ಯಾರ ಕೈಯಲ್ಲಿ ಲಾಠಿ ಇದೆಯೋ ಅವರದ್ದೇ
ಎಮ್ಮೆ. ಅಂದ್ರೆ ಶಕ್ತಿಯೇ ಸಾರ್ವಭೌಮ ಎಂಬಂತಾಗಿದೆ. ಯಾರ ಬಳಿ ಶಕ್ತಿ ಇದೆಯೋ ಅವರ ಮಾತು ಜಗತ್ತಿನಲ್ಲಿ ನಡೆಯುತ್ತೆ. ಒಂದ್ ವೇಳೆ ನಿಮ್ಮ ಬಳಿ ಶಕ್ತಿ ಇದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕು. ಭಾರತ ಈಗ ಅದನ್ನೇ ಮಾಡಲು ಶುರು ಮಾಡ್ಕೊಂಡಿದೆ. ಪ್ರಸ್ತುತ ಸ್ಥಿತಿಗತಿ ಮತ್ತು ತೈಲ ಬಿಕ್ಕಟ್ಟು. ನಿನ್ನೆ ಇರಾನ್ ಭಾರತದ ಹಡಗನ್ನ ವಶಪಡಿಸಿಕೊಂಡ ಬೆನ್ನಲ್ಲೇ ಭಾರತೀಯ ನೌಕಾಪಡೆ ಕಾರ್ಯಪ್ರವೃತ್ತವಾಗಿವೆ. ವಶಕ್ಕೆ ಪಡೆಯುವ ಅಪಾಯವಿದ್ದ ಇತರ ಭಾರತೀಯ ಹಡಗುಗಳನ್ನ ಸುರಕ್ಷಿತವಾಗಿ ಹೊರತಂದಿದೆ. ಭಾರತ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಇನ್ನು 14 ದೊಡ್ಡ ಹಡಗುಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ನಲ್ಲಿ ಸಿಲುಕಿಕೊಂಡಿವೆ. ಇವುಗಳಲ್ಲಿ ಭಾರಿ ಪ್ರಮಾಣದ ತೈಲವಿದ್ದು ಇದು ಭಾರತದಲ್ಲಿ ತೈಲ ಬಿಕ್ಕಟ್ಟು ಉಂಟಾಗದಂತೆ ತಡೆಯಲು ಅತ್ಯಗತ್ಯವಾಗಿದೆ. ಅಮೆರಿಕದ ಜೊತೆಗೆ ಇರಾನ್ ಕೂಡ ಈ ಮಾರ್ಗವನ್ನ ಶಾಶ್ವತವಾಗಿ ಬಂದ್ ಮಾಡಿದ್ರೆ ನೌಕಾಪಡೆಯನ್ನ ಕಳಿಸುವುದನ್ನ ಬಿಟ್ಟು ನಮ್ಗೆ ಬೇರೆ ದಾರಿಯೇ ಇರೋದಿಲ್ಲ. ಈಗ ನಾಪತ್ತೆಯಾದ ಹಡಗುಗಳ ಕಥೆ ಏನಂತ ನೋಡೋಣ. ಇರಾನ್ ವಶಪಡಿಸಿಕೊಂಡ ಹಡಗುಗಳ ಬಗ್ಗೆ ಬ್ಯಾಕ್ ಚಾನಲ್ ಮೂಲಕ ಮಾತುಕತೆ ನಡೆಯುತ್ತಿದೆ. ಯಾವುದೇ ಸೈನಿಕ ಕಾರ್ಯಾಚರಣೆ ಇಲ್ಲದೆ ಕೇವಲ ರಾಜತಾಂತ್ರಿಕ ಪ್ರಯತ್ನಗಳ ಮೂಲಕವೇ ಅವುಗಳನ್ನು ಬಿಡಿಸಿಕೊಳ್ತೇವೆ ಎಂಬ ನಂಬಿಕೆ ಇದೆ. ಭಾರತದ ಮೊದಲ ಆದ್ಯತೆ ಮೊದಲು ಮಾತಿನಿಂದ ವಿವರಿಸುವುದು, ಮಾತು ಕೇಳದೇ ಇದ್ರೆ ಆಗ ಶಕ್ತಿಯನ್ನ ಬಳಸುವುದು. ಈಗ ಇರಾನ್ನ ಹೊಸ ಟ್ರೋಲ್ ಅಸ್ತ್ರ ಮತ್ತು ಭಾರತದ ನಿಲುವಿನ ಬಗ್ಗೆ ನೋಡೋಣ. ಇಷ್ಟಾದರೂ ಭಾರತಕ್ಕೆ ಸಂಕಷ್ಟಗಳು ಮುಗ್ದಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಸಾಗುವ ಚೀನಾ, ಭಾರತ, ಯುರೋಪ್ ಮತ್ತು ಅಮೆರಿಕದ ಯಾವುದೇ ಹಡಗುಗಳಾದರೂ ಸರಿ ಇನ್ನು ಮುಂದೆ ಕಡ್ಡಾಯವಾಗಿ ಟೋಲ್ ಅಂದ್ರೆ ಶುಲ್ಕ ಪಾವತಿಸಬೇಕೆಂದು ಇರಾನ್ ಘೋಷಿಸಿದೆ. ಆದರೆ ಭಾರತ ಇದನ್ನು ಒಪ್ಪಬಾರದು. ನಾವು ಒಮ್ಮೆ ಹಣ ಪಾವತಿಸಲು ಶುರು ಮಾಡಿದ್ರೆ ಜಗತ್ತಿನ ಕಣ್ಣಿನಲ್ಲಿ ನಾವು ದುರ್ಬಲರಾಗಿ ಕಾಣ್ತೇವೆ ಮತ್ತು ಲಂಚ ನೀಡುವ ದೇಶ ಎಂಬ ಹಣಿಪಟ್ಟಿ ನಮಗೆ ಬರುತ್ತೆ. ಇದಕ್ಕೆ ಪರ್ಯಾಯ ಮಾರ್ಗವೇನು ಅಂತ ನೋಡೋಣ. ಭಾರತ ಇಲ್ಲಿ ನಾವು ಟೋಲ್ ಅಥವಾ ಟ್ಯಾಕ್ಸ್ ನೀಡೋದಿಲ್ಲ ಎಂಬ ನಿಲುವನ್ನ ಸ್ಪಷ್ಟಪಡಿಸಬೇಕು. ಇರಾನ್ ಒಪ್ಪದೇ ಇದ್ರೆ ನಮ್ಮ ನೌಕಾಪಡೆಯನ್ನ ಅಲ್ಲಿ ಶಾಶ್ವತವಾಗಿ ನಿಯೋಜಿಸಬೇಕಾಗುತ್ತೆ ಅಥವಾ ಇರಾನ್ನ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಳ್ಳಬಹುದು. ನಾವು ನಿಮಗೆ ಟ್ರೋಲ್ ನೀಡುವುದಿಲ್ಲ, ಬದಲಾಗಿ ಅಮೆರಿಕದ ನಿರ್ಬಂಧಗಳಿದ್ರು ನಿಮ್ಮಿಂದ ನಿರಂತರವಾಗಿ ಕಚ್ಚಾ ತೈಲವನ್ನ ಖರೀದಿ ಮಾಡ್ತೀವಿ. ಈ ಹಿಂದೆ ಯುದ್ಧದ ಸಮಯದಲ್ಲಿ ಇಂತಹ ಪ್ರಯತ್ನಗಳು ನಡೆದಿದ್ವು. ಇದು ನಮಗೂ ಮತ್ತು ಇರಾನ್ಗೂ ಎರಡಕ್ಕೂ ಲಾಭದಾಯಕವಾಗಿವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಇರಾನ್ ವಿಷಯದಲ್ಲಿ ಭಾರತದ ಧೋರಣೆ ಹೇಗಿರಬೇಕು? ನಂಬರ್ 1, ಸ್ಟ್ರೈಟ್ ಆಫ್ ಹಾರ್ಮುಜ್ಗೆ ನೇರವಾಗಿ ನೌಕಾಪಡೆಯನ್ನ ಇಳಿಸಬೇಕಾ ಅಥವಾ ಬೇಡವಾ? ನಂಬರ್ 2, ಭಾರತ ಸರ್ಕಾರದ ಈಗಿನ ನೀತಿಯಾದ ಮೊದಲು ರಾಜತಾಂತ್ರಿಕತೆ ನಂತರ ನೌಕಾಪಡೆ ಎಂಬುದು ಸರಿಯೇ? ಇದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಮತ್ತು ಪ್ರಾಮಾಣಿಕ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ನಿಮ್ಮ ಕಾರ್ಯತಂತ್ರದ ತಿಳುವಳಿಕೆಯನ್ನ ನಾವು ತಿಳಿಯಲು ಬಯಸ್ತೀವಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.